Hey guys, good morning. Welcome back to our channel Holiday Mania, and we are out on a winter trip again with our Hilux. This is our second winter trip in our Hilux, and we are doing a very special trip this time. ಬೇರೆ ಟ್ರಿಪ್ಗಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ ಅಂತ ಯು ವಿಲ್ ಗೆಟ್ ಟು ನೋ ಇವೆಂಚುಲಿ ಇನ್ ದ ವ್ಲಾಗ್ಸ್. ಆಂಧ್ರ ಪ್ರದೇಶಲ್ಲಿದ್ದೀವಿ. ರೋಡ್ಸ್ ಬೆಂಗಳೂರಿಂದ ಹೊಸಕೋಟೆಯಿಂದ ಇನ್ಫ್ಯಾಕ್ಟ್ ಅಲ್ಲೊಂದು 2-3 ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ಅದು ಬಿಟ್ಟರೆ ಸಖತ್ತಾಗೇ ಇದೆ. ಸುಮಾರು ಕಡೆ ಸಿಮೆಂಟ್ ರೋಡ್ ಬೇರೆ ಹಾಕ್ಬಿಟ್ಟಿದ್ದಾರೆ. ತುಂಬ ಕಮ್ಮಿ ಟ್ರಾಫಿಕ್ ಇದೆ. ನಾನಿವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಎಲ್ಲರೂ ಹಾಲಿಡೇ ಸೀಸನ್ ಶುರುವಾಯಿತು. ನಿನ್ನೆ ಲಾಸ್ಟ್ ವರ್ಕಿಂಗ್ ಡೇ, ಇವತ್ತಿಂದ ಹಾಲಿಡೇ ಸೀಸನ್ ಶುರುವಾಗಿದೆ. ಅಟ್ಲೀಸ್ಟ್ ಸ್ಕೂಲ್ ಆ್ಯಂಡ್ ಕಂಪ್ನೀಸ್. ಬೆಂಗಳೂರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡೆ. ಅಷ್ಟೇನಿಲ್ಲ. ಮೋಸ್ಟ್ಲಿ ಕತ್ಲಿದೆ ಅಂತ ಇನ್ನೂ ಯಾರು ಶುರು ಮಾಡಿಲ್ವೇನೋ, ಅಥವಾ 5 ಗಂಟೆಗೆ ಮಾಡಿರ್ಬೋದು. 150 ಕಿಲೋಮೀಟರ್ಸ್ ಫಾರ್ ತಿರುಪತಿ. ನಮಗೆ ತಿಂಡಿ, ಕಾಫಿ, ಟೀ ಏನೂ ಸಿಗ್ತಾ ಇಲ್ಲ. ಎಲ್ಲ ಹೋಟೆಲ್ಗಳು ಇನ್ನೂ ಕ್ಲೋಸ್ ಆಗಿದೆ. ಬೋರ್ಡ್ಗಳಂತೂ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀವಿ ಈ ರೋಡಲ್ಲಿ, ಇನ್ಕ್ಲೂಡಿಂಗ್ ಮ್ಯಾಕ್ಡಿ ಅಥವಾ ಪಿಜ್ಜಾ, ಡಾಮಿನೋಸ್, ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಬೇಕಾದಷ್ಟಿದೆ. ನೀವು ನಾರ್ಮಲ್ ಟೈಮಲ್ಲಿ ಬಂದರೆ ಸಿಗ್ಬೋದು. ಈ ರೂಟಿಂದು ಜಾಸ್ತಿ ವೀಡಿಯೋಸು ಇಲ್ಲ ಯೂಟ್ಯೂಬಲ್ಲಿ. ನೆನ್ನೆ ಮೊನ್ನೆಲ್ಲ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ ರೋಡ್ ಕಂಡೀಷನ್ಸ್ ಹೆಂಗಿದೆ, ಇವಾಗ ಬ್ರೇಕ್ಸ್ ಎಲ್ಲೆಲ್ಲಿ ತೊಗೊಬೋದು, ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ತುಂಬಾ ಹಾರ್ಡ್ಲಿ ಒಂದು 10 ವೀಡಿಯೋ ಸಿಗ್ಬೋದೇನೋ. ಅದು ಕೆಲವೆಲ್ಲ ತುಂಬ ಹಳೆಯದು. ಬ್ಯಾಂಗ್ಳೂರ್ ಟು ವೈಜಾಗ್ ಹೋಗಿರೋದು. ತಿರುಪತಿಯಿಂದ ನೆಕ್ಸ್ಟ್ ಹೈವೇ, ಕೋಸ್ಟಲ್ ಹೈವೇ ಕನೆಕ್ಟ್ ಆಗುವಾಗ ಚೆನ್ನಾಗಿಲ್ಲ. ನೆನ್ನೆ ರಾತ್ರಿ ನೋಡಿದಾಗ ಸುಮಾರು 20-25 ಕಿಲೋಮೀಟ್ರ್ ಫುಲ್ ರೆಡ್ ಆಗಿತ್ತು. ಇದು ರೋಡಲ್ಲಿ ಹೋಗುವಾಗ ನಾವು ಕೋಲಾರಿಂದ ಸ್ಟ್ರೀಟ್ ರೋಡ್, ಎಲ್ಲೂ ಡಿವಿಯೇಷನ್ ಇಲ್ಲ. ಫಸ್ಟ್ ಲೆಫ್ಟ್ ಸಿಗುತ್ತೆ, ಅಲ್ಲೇ ನಾವು ಇವಾಗ ಮಿಸ್ ಮಾಡಿದ್ವಿ. ಫ್ಲೈಓವರ್ ಹತ್ತಬಾರ್ದು, ಕೆಳಗಡೆ ಹೋಗಬೇಕು. ಬಟ್ ನಾನು ಮೇಲೋದೆ. ಸೊ ಮುಂದೆ ಹೋಗಿ ಹಾರ್ಡ್ಲಿ ಒಂದು 100 ಮೀಟರ್ಸ್ ಮುಂದೆ ಯೂಟರ್ನ್ ಇದೆ, ತಗೊಂಡು ಬಂದ್ವಿ. ತಿರುಪತಿಗೆ ಲೆಫ್ಟ್ ಅಂತ ಬೋರ್ಡ್ ಇರುತ್ತೆ, ಅಲ್ಲಿ ನೀವು ತಿರುಗಬೇಕು. ತಿರುಗಿದ ತಕ್ಷಣ ಯು ವಿಲ್ ಗೆಟ್ 6 lane ಬ್ಯೂಟಿಫುಲ್ ರೋಡ್. ಐ ಹೋಪ್ ದಿಸ್ ಕ್ವಾಲಿಟಿ ಆಫ್ ದ ರೋಡ್ ಕಂಟಿನ್ಯೂಸ್ ಫಾರ್ ಎವರ್ ಟಿಲ್ ವೈಜಾಗ್. ಮಧ್ಯದಲ್ಲೆಲ್ಲೋ ಬ್ರೇಕ್ ಅಂತೂ ಇದೆ, ಏಕೆಂದರೆ ಸುಮಾರು ಕಿಲೋಮೀಟ್ರ್ ನೆನ್ನೆಯಿಂದ ರೆಡ್ ಆಗೇ ಇದೆ. ತಿರುಪತಿಗೆ ನಾನು ಆಲ್ಮೋಸ್ಟ್ ಒಂದು 10 ವರ್ಷದ ಮುಂಚೆ ಬಂದಿದ್ದೆ ಅನಿಸುತ್ತೆ. ಇಲ್ಲಿ ಕಾಣಿಪಾಕಂ ಗಣೇಶನ ದೇವಸ್ಥಾನವೂ ಇದೆ. ನೀವು ಮೇನ್ ರೋಡಿಂದ ಲೆಫ್ಟ್ ತಗೊಂಡ ಮೇಲೆ ಸುಮಾರು 11 ಕಿಲೋಮೀಟ್ರಿಗೆಲ್ಲ ಸಿಗುತ್ತೆ. ವೆರಿ ಪವರ್ಫುಲ್ ಗಣೇಶನ ದೇವಸ್ಥಾನ. ಚಾನ್ಸ್ ಸಿಕ್ಕಿದ್ರೆ ನೋಡಿ. ನಾವು ನೋಡ್ತೀವಿ ರಶ್ ಏನಾರ, ಇಲ್ಲಾಂದರೆ ಹೋಗೋಣ. A-B ಇದೆ, ಸರ್ವಣ ಭವನ್ ಇದೆ. ರೋಡ್ಸಲ್ಲಂತೂ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಇದೆ. ರೆಸ್ಟೋರೆಂಟ್ಸ್ಗೇನು ಕಮ್ಮಿ ಇಲ್ಲ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಟೈಮಿಂಗ್ಸ್. They might open by around 7 or 8 o'clock, not too early like this by 5 or 6. Don't expect anything. ಇವಾಗ ಕಾಫಿ ಶಾಪ್ಸ್ ಓಪನ್ ಆಗ್ತಿದೆ. ನಾವೆಲ್ಲೂ ನಿಲ್ಲಿಸಿಲ್ಲ. ಒಳ್ಳೆ ಸ್ಪೀಡ್ ಸಿಕ್ಕಿದೆ, ರೋಡ್ ಖಾಲಿ ಇದೆ, ನಿಲ್ಸಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ನಾನು ಹೋಗ್ತಾನೆ ಇದ್ದೀನಿ. ರೋಡ್ಸ್ ನೋಡಿ, ಅಕ್ಕಪಕ್ಕ ಬೆಡ್ಗಳು ನೋಡಿ ಇದೆ. ಹೋಟೆಲ್, ರೆಸ್ಟೋರೆಂಟ್ for a nice morning breakfast. This is where we have stopped for our first break after 200 kilometers. ಇನ್ನೊಂದು 50 ಕಿಲೋಮೀಟ್ರ್ ಇದೆ ತಿರುಪತಿಗೆ. ನೋಡಿ, ವೆದರು ಸಖತ್ತಾಗಿದೆ. ಸೂರ್ಯ ಹುಟ್ತಾ ಇದ್ದಾನೆ. ಲವ್ಲಿ ರೋಡ್ ಆ್ಯಂಡ್ ಲವ್ಲಿ ಕಾರ್. ಬಿಂದಾಸ್. ವೇರ್ ಇಸ್ ಅವರ್ ಹೋಸ್ಟ್? ಅವ್ರು ಇಲ್ಲಿ ತನಕ ಒಂಚೂರು ಮಾತಾಡಿಲ್ಲ, ಮಲ್ಗೆ ಇದ್ದಾರೆ, ಹಿಂಗೆ ಎದ್ದಿದ್ದಾರೆ ನೋಡಿ. ಸೊ ಇಲ್ಲಿ ಇನ್ನೂ ತಿಂಡಿ ರೆಡಿ ಆಗಿಲ್ಲ. ಆ್ಯಂಡ್ ವಿ ಹ್ಯಾವ್ ಓನ್ಲಿ ಆರ್ಡರ್ಡ್ ಫಾರ್ ಕಾಫಿ ಆ್ಯಂಡ್ ದೆನ್ ವಿಲ್ ಬಿ ಲೀವಿಂಗ್. ಸೊ ಇಲ್ಲಿ ದೇ ಟೋಲ್ಡ್ ದಟ್ ತಿಂಡಿ ರೆಡಿ ಆಗೋಕ್ಕೆ ಇನ್ನೂ 30 minutes ಬೇಕು ಅಂತ. ಸೊ ವಿ ಥಾಟ್ ಇನ್ಸ್ಟೆಡ್ ಆಫ್ ವೇಟಿಂಗ್ ವಿಲ್ ಕಂಟಿನ್ಯೂ ಅಹೆಡ್ ಆ್ಯಂಡ್ ದೆನ್ ವಿಲ್ ಸ್ಟಾಪ್ ಎಟ್ ಸಮ್ ಅದರ್ ರೆಸ್ಟೋರೆಂಟ್. ಸೊ ಇದೆ ಕಾಫಿ ಬ್ರೇಕ್. Look what Appa got for us. Home pudi and some sweets, coffee. ಪೊಂಗಲ್ ರೆಡಿ ಆಗ್ತಾ ಇದೆ, ಇಡ್ಲಿನೂ ರೆಡಿ ಆಗ್ತಾ ಇದೆ. ಬಟ್ ಇನ್ನೂ ಹೇಳಿದ್ನಲ್ಲ, ಎಲ್ಲರೂ ಸುಮ್ಮನೆ ಇನ್ನೂ ವೀಕೆಂಡ್ ಅಂತ ಯಾರು ನೋಡ್ತಾರೆ. I can't put all that.
is here finally. I got a lot of ghee. Pongal. Yeah. Roads ನೋಡಿ ಸೂಪರ್ ಆಗಿದೆ, ಬೆಳಕು ಬಂದಿದೆ. ಫಾಗಿ ಅಂತೂ ಇನ್ನು ಅಕ್ಕಪಕ್ಕ ಬೆಟ್ಟಗಳು ಎಲ್ಲ ತುಂಬಿಕೊಂಡಿದೆ ಫಾಗ್. ಸೂರ್ಯೋದಯ ನಾವು ಹೇಳಿ ಇದೇ ರೋಡ್ಸ್ ನಾನು ನಿಮಗೆ ಅವಾಗಲೇ ಕತ್ಲಲ್ಲಿ ಹೇಳ್ತಾ ಇದ್ದೆ. 6 ಲೇನ್ ರೋಡ್ ಶುರುವಾಗಿದೆ. ಹೈವೇ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಹೋದ್ವಲ್ಲ, ಅಲ್ಲೇ ಹೈವೇ ಎಂಡ್ ಆಯಿತು. ಇದು ತಿರುಪತಿ ಸಿಟಿ. ಇಲ್ಲಿ ತಿರುಪತಿಗೆ ಲೆಫ್ಟ್ ತೊಗೊಬೇಕಾಗಿತ್ತು. ಈ ಸಿಟಿ ದಾಟಕ್ಕೆ ಮೋಸ್ಟ್ಲಿ ಬೈಪಾಸ್ ಏನು ಮಾಡಿಲ್ಲ ಅನ್ಸುತ್ತೆ. ಸೊ ಯು ಹ್ಯಾವ್ ಟು ಗೋ ಥ್ರೂ ದಿ ಸಿಟಿ ರೋಡ್ಸ್ ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಇನ್ ಹೈವೇ 4 ಲೇನ್ ರೋಡ್. ಬಟ್ ತುಂಬ ಪಾಟ್ರೋಲ್ಸ್ ಇದೆ, ಲೋಕಲ್ ಟ್ರಾಫಿಕ್ ಇದೆ, 2 ವೀಲರ್ಸ್ 3 ವೀಲರ್ಸ್ ಎಲ್ಲರೂ ಮೋಸ್ಟ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಆನ್ ದ ವೇ ಟು ನೆಲ್ಲೂರ್ ಇನ್ನೊಂದು ಜಸ್ಟ್ ಫ್ಯೂ ಕಿಲೋಮೀಟರ್ಸ್ ಇದೆ. Around 54 kilometers left. We have now stopped for a coffee break again. ನಮ್ಮ ಗಾಡಿ ಅಲ್ಲಿ ಹಿಂದೆ ಪಾರ್ಕ್ ಆಗಿರೋದು. And where have we stopped for the coffee? Amaravati food court. Oh, okay. So ಇಲ್ಲಿ ಅಮರಾವತಿ ಫುಡ್ ಕೋರ್ಟ್ ಅನ್ನೋ ಜಾಗದಲ್ಲಿ we have stopped. Finally we are crossing Nellore. 250 kilometers for Vijayawada. ಸೊ ನೆಲ್ಲೂರು ಈ ಸಿಟಿ ಒಳಗಡೆ ಹೋಗುತ್ತೆ. ಎಡಗಡೆ ತಗೊಂಡ್ರೆ ನೆಲ್ಲೂರು ಊರು. ಇದು ಬೈಪಾಸ್ ಅನ್ಸುತ್ತೆ ಮೋಸ್ಟ್ಲಿ. ಇದೇ ರೋಡ್ ಸ್ಟ್ರೈಟ್ ಹೋಗಿ ಬಲಕ್ಕೆ ತಿರುಗಿದ್ರೆ ವಿಜಯವಾಡ ಕಡೆಗೆ ಹೋಗುತ್ತೆ. ಅನ್ನೊಂದು 250 ಕಿಲೋಮೀಟರ್ಸ್ ವಿಚ್ ಶುಡ್ ಬಿ ಕ್ಲೋಸ್ ಟು 5 hours. ವಿಜಯವಾಡ ಅಲ್ಲಿಂದ ಊಟ ಮಾಡಿಕೊಂಡು 250 ಕಿಲೋಮೀಟರ್ ಮುಂದೆ ಹೋದರೆ ವಿಶಾಖಪಟ್ಟಣಂ. ಭುವನೇಶ್ವರ್ 1000 kilometers, then continue to get Kolkata. This is the road that it goes. And ನೀವೀಗ ನೋಡ್ತಾ ಇರೋದು ಇಟ್ಸ್ ದ ಪೆನ್ನಾ ರಿವರ್ ವಿಚ್ ಇಸ್ ಟೋಟಲಿ ಡ್ರೈಡ್ ಅಪ್. ಆಕ್ಚುಲಿ ಈ ಏರಿಯಾನಲ್ಲೆಲ್ಲಾನು ಹೆವಿ ರೈನ್ಫಾಲ್ ಆಗಿತ್ತು ಲಾಸ್ಟ್ ವೀಕು ಬಿಕಾಸ್ ಆಫ್ ದ ಫೆಂಗಲ್ ಸೈಕ್ಲಾನ್. ಬಟ್ ಸ್ಟಿಲ್ ಹಿಂದೆ ನೆಲ್ಲೂರಿಂದ ಹಿಂದೆ ಇರೋ ಎಲ್ಲ ಜಾಗಗಳಲ್ಲೂ ನೀರಿತ್ತು. ಬಟ್ ಐ ಸಿ ದ ಪೆನ್ನಾ ರಿವರ್ ಇಸ್ ಟೋಟಲಿ ಡ್ರೈಡ್ ಅಪ್. ಇವಾಗಲೂ almost 30 degree outside, but feels like 35, 36. ಹಂಗಿದೆ. Chill inside the car, AC, enjoying the drive. Just looking for a coffee day or Starbucks to pick up a coffee. ಈಗ ನಾವು ಒಂದು ಬ್ರೇಕ್ಗಂತ ನಿಲ್ಸಿದ್ದೀವಿ, ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದಿಸ್ ಯುನೀಕ್ ಪ್ಲೇಸ್. ವಾಟ್ ಈಸ್ ದಿಸ್ ಪ್ಲೇಸ್? ಇಸ್ ಇಟ್ ಅ ವ್ಯೂ ಪಾಯಿಂಟ್? ವಾಟ್ ಇಸ್ ಇಟ್? ಇಟ್ಸ್ ಅ ರೆಸ್ಟೋರೆಂಟ್. ಇಲ್ಲಿ ನಮಗೆ ಈ ಸೀಟಿಂಗ್ ಸಿಕ್ಕಿದೆ ವಿತ್ ದಿಸ್ ವ್ಯೂ. ಇಲ್ಲ ಟೋಲ್ ಇದೆ, ಆಸ್ ಐ ಟೋಲ್ಡ್ ಯು. We have now stopped over here for a small break. This is the place which we have stopped, and also now we will be booking our resort for where we'll stay this night. Yes, it is not yet booked. Visakhapatnam, and we are in the city. It's currently 11 o'clock, and now we are waiting
to go to one of the restaurants here. We have now reached our hotel where we'll be staying. ಈಗ ನಮ್ಮ ಗಾಡಿ ಪಾರ್ಕಿಂಗ್ ಹೋಗ್ತಾ ಇದೆ. Oh, there's a cute cafe over here. And that's cute. This is the cafe, guys. And then here there's a Christmas tree. One full Christmas decorations there. And this is the reception. ಈಗ ನಮ್ಮ room check-in ಆಗ್ಬಿಟ್ಟು we will go and sleep. We are very tired. So we are staying in Best Western Ramachandra, and yeah, I forgot to tell you guys the names. Now I'm telling it. This is the room entrance, and this is the room. It is very huge, very spacious. Whee!